27 ಅಮಾಯಕರನ್ನ ಕೊಂದವರಿಗೆ ಶಿಕ್ಷೆ ಆಗತ್ತೆ, ಯಾವ ಅನುಮಾನ ಇಟ್ಕೊಳ್ಳೋಕೆ ಹೋಗ್ಬೇಡಿ. ಈ ಸಲ ಯಾವ ರೀತಿ ಆಗಬೇಕು ಅದೇ ರೀತಿ ಆಗುತ್ತೆ. ನೋಡ್ತಾ ಇರಿ, ಹಿಂದೆ ಸರ್ಜಿಕಲ್ ಸ್ಟ್ರೈಕು, ಏರ್ ಸ್ಟ್ರೈಕು ಎಲ್ಲವನ್ನೂ ಉತ್ತರ ಕೊಟ್ಟಾಗಿದೆ. ಬಟ್ ಈ ಬಾರಿ ಅಷ್ಟು ಸುಲಭ ಇಲ್ಲ. ಅದೇ ರೀತಿ ಉತ್ತರ ಕಾದಿದೆಯಾ ಅಂತ ಬಹಳ ಜನ ಅನ್ಕೊಂಡಿದ್ದಾರೆ. ಹಂಗಿಲ್ಲ, ಈ ಬಾರಿ ಇದರ ಬೇರೆನೇ ಇರುತ್ತೆ. ನೋಡ್ತಾ ಇರಿ ನೀವು, ಪರಮ ಪಾಪಿಗಳಿಗೆ ಯಾವ ರೀತಿಯಾಗಿ ಉತ್ತರ ಕೊಡಬೇಕು ಆ ರೀತಿಯಾಗಿ ಉತ್ತರವನ್ನು ಕೊಡ್ತಾಳೆ. 27 ಅಮಾಯಕರನ್ನ ಕೊಂದವರಿಗೆ 100ಕ್ಕೆ 100ರಷ್ಟು ಶಿಕ್ಷೆ ಆಗುತ್ತೆ. ಅವರಷ್ಟೇ ಅಲ್ಲ, ಅವರ ಜೊತೆಗಿರುವಂಥವರನ್ನು ಕೂಡ ಸದೆ ಬಡಿತಾರೆ. ಆ ವಿಶ್ವಾಸ ಇದೆ. ಬಟ್ ನಾವು 30 ಜನರನ್ನ ಕಳ್ಕೊಂಡಿದ್ದೀವಲ್ವಾ ಅನ್ನುವಂಥ ಸಂಕಟ ಇದೆ. ಇಲ್ಲಿಯವರೆಗೂ ಕೂಡ ನಾಗರಿಕರನ್ನ ನೇರವಾಗಿ ಟಾರ್ಗೆಟ್ ಮಾಡಿಟ್ಟು ಅವರು ಯಾವ ಧರ್ಮದವರು ಅಂತ ಕೇಳಿ ಫೈರ್ ಮಾಡಿ ಹೊಡಿತಾ ಇರಲಿಲ್ಲ. ಇಟ್ಸ್ ಅ ಫಸ್ಟ್ ಟೈಮ್ ಹೊಸ ಅಧ್ಯಾಯವನ್ನು ಆರಂಭ ಮಾಡಿದಂಗೆ ಕಾಣಿಸ್ತಾ ಇದೆ. ಈಗ ಹುಡುಕಿ ಪ್ರವಾಸಿಗರನ್ನು ಹೊಡಿತಾ ಇರಲಿಲ್ಲ ಇಲ್ಲಿಯವರೆಗೂ ಕೂಡ. ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, ಹಿಂದೆಯಿಂದ ಆಗಿರುವಂಥ ಘಟನೆಗಳಲ್ಲಿ ಪ್ರವಾಸಿಗರನ್ನು ಹುಡುಕಿ ಅದರಲ್ಲಿ ನೀನು ಹಿಂದೂನಾ ಅಂತ ಕೇಳಿ ಹೊಡೆಯುವಂಥ ಶುರು ಆಗಿರಲಿಲ್ಲ. ಅದು ಈಗ ಶುರುವಾಗಿದೆ. ಈಗ ಶುರು ಮಾಡ್ಕೊಂಡಿದ್ದಾರೆ, ಹೊಸ ರೀತಿಯಲ್ಲಿ ಶುರು ಮಾಡ್ಕೊಂಡಿದ್ದಾರೆ. ನಿನ್ನೆ ಉಮರ್ ಅಬ್ದುಲ್ಲಾ ಕೂಡ ಹೇಳ್ತಾ ಇದ್ರು, ನಾವು ಇನ್ನು ಈ ವರ್ಷಕ್ಕಂತೂ ನಮಗೆ ಪ್ರವಾಸದಿಂದ ಆದಾಯನೇ ನಮಗೆ ಹೊರಟೋಯ್ತು ಅಂತ ಹೇಳಿ. ಕಾರಣ ಪ್ರವಾಸಿಗರು ಹೋಗಲ್ಲ, ಭಯದ ವಾತಾವರಣ ಇರುತ್ತೆ. ಜಮ್ಮು ಕಾಶ್ಮೀರ ಇರೋದೇ ಪ್ರವಾಸಿಗರ ಆದಾಯದ ಮೇಲೆ ಬದುಕ್ತಾ ಇರುವಂಥದ್ದು. ಈ ರೀತಿ ಕೃತ್ಯಗಳು ನಡೀತಾ ಇದ್ರೆ ಅಲ್ಲಿ ಯಾರು ಹೋಗ್ತಾರೆ? ಹೋಗಬಾರ್ದು ಅನ್ನೋದೇ ಇವರ ಉದ್ದೇಶ. ಉಗ್ರರದ್ದು ಹೋಗಬಾರ್ದು ಅಲ್ಲಿಗೆ ಯಾರು, ಅದು ನಮ್ಮದು ಮುಸ್ಲಿಮರದ್ದು ಅನ್ನುವಂಥದ್ದನ್ನೇ ಇವರ ಉದ್ದೇಶ.